ಜಮ್ಮು ಕಾಶ್ಮೀರ ಸೇರಿದಂತೆ ಪ್ರಮುಖ ವಿಚಾರಗಳ ಚರ್ಚೆ ಆಗಬೇಕು. ಕಾರ್ಯಕ್ರಮದ ವೇದಿಕೆಯಲ್ಲೇ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆಯನ್ನ ಕೊಟ್ಟರು. ಈ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳದ ಹೊರತು ಶಾಂತಿ ನೆಲೆಸಲ್ಲ. ಶಾಶ್ವತ ಶಾಂತಿ ಬೇಕು ಅಂದ್ರೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು. ಜಮ್ಮು ಕಾಶ್ಮೀರ ನದಿ ನೀರು ಹಂಚಿಕೆ ವಿಚಾರ ಚರ್ಚೆ ಆಗಬೇಕು. ಒಮ್ಮೆ ಶಾಶ್ವತ ಪರಿಹಾರ ಕಂಡುಕೊಂಡ್ರೆ ಸ್ಕೈ ಇಸ್ ದ ಲಿಮಿಟ್. ಅದಾದ್ಮೇಲೆ ನಾವು ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತಾಡಬಹುದು. ಈ ಕ್ಷಣಕ್ಕೂ ಪಾಕಿಸ್ತಾನವು ಟೆರರಿಸಂಗೆ ಅತಿ ದೊಡ್ಡ ಸಂತ್ರಸ್ತ ದೇಶ. ಕಾರ್ಯಕ್ರಮದ ವೇದಿಕೆಯಲ್ಲೇ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆಯನ್ನ ಕೊಟ್ಟರು. ಬರೀ ಸುಳ್ಳು. ಪಾಕಿಸ್ತಾನ ಟೆರರಿಸಂಗೆ ಅತಿ ದೊಡ್ಡ ಸಂತ್ರಸ್ತ ದೇಶ. ಆ ಟೆರರಿಸ್ಟ್ಗಳ ನೆಲೆಗಳನ್ನ ಭಾರತ ಧ್ವಂಸಗೊಳಿಸಿದ ಮೇಲೆ ಏನಕ್ಕೆ ಭಾರತದ ಮೇಲೆ ದಾಳಿ ಮಾಡಬೇಕಾಗಿತ್ತು? IMF ಇಂದ ತೆಗೆದುಕೊಂಡಂತ ಹಣವನ್ನ ಏನಕ್ಕೆ ಆ ಉಗ್ರರಿಗೆ ಕಾಂಪನ್ಸೇಷನ್ ಅಂತ ಕೊಡಬೇಕಾಗಿತ್ತು? ನಾವು ಯಾವಾಗಲೂ ಶಾಂತಿಯನ್ನ ಬಯಸ್ತೀವಿ ಅಂತ ಶಹಬಾಜ್ ಮಾತಾಡಿದ್ದಾರೆ. ಆ ಶಾಂತಿ ಅನ್ನೋ ಪದದ ಅರ್ಥನೂ ಅವ್ರಿಗೆ ಗೊತ್ತಿಲ್ಲ. ನಾವು ಇದುವರೆಗೂ 3 ಯುದ್ಧಗಳನ್ನ ಮಾಡಿದ್ದೇವೆ. ಕಾರ್ಯಕ್ರಮದ ವೇದಿಕೆಯಲ್ಲೇ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆ ಕೊಟ್ಟರು. 3 ಯುದ್ಧಗಳನ್ನ ಮಾಡಿದ್ರು ಯಾವುದಕ್ಕೂ ಪರಿಹಾರ ಸಿಕ್ಕಿಲ್ಲ. 3 ಯುದ್ಧಗಳು ಬಡತನ ಸಮಸ್ಯೆಗಳನ್ನೇ 2 ದೇಶಕ್ಕೂ ತಂದೊಡ್ಡಿವೆ. ಮಾತುಕತೆಗೆ ಕೂರಬೇಕು, ಅಕ್ಕಪಕ್ಕದವರಾಗಿ ಶಾಂತಿಯಿಂದ ಇರಬೇಕು. ಕಾರ್ಯಕ್ರಮದ ವೇದಿಕೆಯಲ್ಲಿ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆ ಕೊಟ್ಟಿದ್ದಾರೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಈಗ ಕಾಲಿಡಿಯೋ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಗಾಂಚಲಿ ಮಾಡಿದ್ರೆ ಭಾರತ ಬಿಡೋದಿಲ್ಲ ಅಂತ ಗೊತ್ತಿದೆ ಪಾಕಿಸ್ತಾನಕ್ಕೆ. IMF ಇಂದ ತೆಗೆದುಕೊಂಡಂತ ಹಣವನ್ನ ಬರೀ ಟೆರರಿಸಂ ಇಂಡಸ್ಟ್ರಿಗೆ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ದೇಶದಲ್ಲಿ ಬಡತನ ಬರದೆ ಇನ್ನೇನಾಗುತ್ತೆ? And has always argued that we want peace in the region because we have fought 3 wars and it solved nothing, rather brought more poverty, unemployment and other problems on both sides. So the lesson is that we have to sit down on the table like peaceful neighbors and settle our outstanding issues, including Jammu and Kashmir. Without resolving these issues, I don't think we will have peace in this part of the world on a long-term basis. If we want permanent peace. ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಸಂತೋಷ್. ಶಹಬಾಜ್ ಶರೀಫ್ ಅವರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ವಿ. ಪಾಕಿಸ್ತಾನಕ್ಕೆ ಒಂದ್ ರೀತಿ ಕನಸಲ್ಲೂ ಭಾರತವನ್ನ ನೆನೆಸ್ಕೊಂಡ್ರೆ ಈಗ ನಿದ್ದೆಗೆಡಬಹುದೇನೋ ಆ ರೀತಿ ಆಗಿದೆ. ಶಹಬಾಜ್ ಶರೀಫ್ ಅವರ ಮಾತುಗಳು, ನಾವು ಶಾಂತಿ ಬಯಸ್ತಾ ಇದ್ದೀವಿ, 3 ಯುದ್ಧ ಮಾಡಿದ್ರು ಕೂಡ ಯಾವುದಕ್ಕೂ ಸೊಲ್ಯೂಷನ್ ಸಿಕ್ಕಿಲ್ಲ. ಜಮ್ಮು ಕಾಶ್ಮೀರದ ವಿಚಾರಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು, ನದಿ ನೀರಿನ ಹಂಚಿಕೆಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು, ಹೀಗೆ ಹಲವಾರು ವಿಚಾರಗಳನ್ನ ಮಾತನಾಡ್ತಾ ಇದ್ರು. ಜೊತೆಗೆ ಭಾರತ ಕ್ಷಿಪಣಿ ದಾಳಿ ನಡೆಸಿರೋದ್ರ ಬಗ್ಗೆ ಮುನೀರ್ ಅವರು ನನಗೆ ಕರೆ ಮಾಡಿ ಹೇಳಿದ್ರು ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಜಮ್ಮು ಕಾಶ್ಮೀರದ ವಿಚಾರವನ್ನ ಬಗೆಹರಿಸ್ಕೊಳ್ಳೋಕೆ ಅದು ಯಾವತ್ತಿದ್ರೂ ಭಾರತಕ್ಕೆ ಸೇರ್ಬೇಕಾಗಿರುವಂತದ್ದು, ಭಾರತದ್ದೇ ಅದು, ಅದನ್ನ ಬಿಟ್ಕೊಡುವಂತ ಮಾತೇ ಇಲ್ಲ. ಸಂತೋಷ್, ಶಹಬಾಜ್ ಶರೀಫ್ ಅವರು ಈಗ ಶಾಂತಿ ಮಂತ್ರವನ್ನ ಜಪಿಸ್ತಾ ಇದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಸಿಂಧೂರ. ಖಂಡಿತ ನಿನ್ನೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಕೆಲವೊಂದಿಷ್ಟು ವಿಚಾರಗಳನ್ನ ಅಲ್ಲಿನ ಜನತೆಯ ಮುಂದೆ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಆರಂಭದಲ್ಲಿ ಪಹಲ್ಗಾಮ್ ದಾಳಿ ಆಯಿತು, ಅದಕ್ಕೆ ಪ್ರತಿ ದಾಳಿಯಾಗಿ ಭಾರತ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಕೈಗೊಂಡಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಹೇಳಿಕೆಗಳನ್ನ ಅಥವಾ ಅಲ್ಲಿ ಆಗಿರುವಂತಹ ಅನಾಹುತಗಳನ್ನ ತೊಂದರೆಗಳ ಬಗ್ಗೆ ಮಾತನಾಡೋಕೆ ಪಾಕಿಸ್ತಾನದ ಯಾವುದೇ ಒಬ್ಬ ಅಧಿಕಾರಿ ಇರ್ಬೋದು ಅಥವಾ ಅಲ್ಲಿರುವಂತಹ ಅಧ್ಯಕ್ಷರು ಸಚಿವರು ಯಾರು ಮುಂದಾಗಿರ್ಲಿಲ್ಲ. ಆದ್ರೆ ಹಂತ ಹಂತವಾಗಿ ಇದೀಗ ಸಂಪೂರ್ಣ ಮಾಹಿತಿಗಳನ್ನ ಕೊಡುವಂತಹ ಪ್ರಯತ್ನದಲ್ಲಿ ಇದೀಗ ಅಲ್ಲಿರುವಂತಹ ಸ್ವತಃ ಪ್ರಧಾನಿಯವರೇ ಮುಂದಾಗ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ ವಿಚಾರದಲ್ಲಿ ಕಳೆದ ಹಲವು ವರ್ಷಗಳಿಂದ ಭಾರತ ಮತ್ತು ಪಾಕಿಸ್ತಾನ ಈ ರೀತಿಯಾದಂತಹ ಒಂದು ಪ್ರತಿ ದಾಳಿಗಳನ್ನ ಎದುರಿಸ್ತಾ ಇದೆ. ಇದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರ ಸಿಗ್ಬೇಕು ಅಂತ ಹೇಳಿದ್ರೆ ಶಾಂತಿಯ ಮಂತ್ರವನ್ನ ಜಪಿಸ್ಬೇಕು ಅನ್ನೋದನ್ನ ಮೊದಲ ಬಾರಿಗೆ ಹೇಳ್ತಾ ಇರುವಂತದ್ದು ಅಲ್ಲಿರುವಂತಹ ಪ್ರಧಾನಿಯೊಬ್ಬರು. ಯಾಕೆಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ನಾವು ಯುದ್ಧವನ್ನ ಮಾಡ್ತೇವೆ ಆ ರೀತಿಯಾದಂತಹ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ರು. POK ಪಾಕಿಸ್ತಾನದ್ದು ಈ ರೀತಿಯಾದಂತಹ ಆಕ್ಯುಪೈಡ್ ಕಾಶ್ಮೀರ ಅನ್ನೋದನ್ನ ಕರಿತೇವೆ. ಆದ್ರೆ ಅದು ಭಾರತದಾಗಿರೋದ್ರಿಂದ ಭಾರತದನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಪದೇ ಪದೇ ಮಾಡ್ತಾ ಇದೆ. ಹಾಗಾಗಿ ಈ ರೀತಿಯಾದಂತಹ ಪ್ರಯತ್ನಕ್ಕೆ ಶಾಂತಿಯಿಂದ ವರ್ತನೆಯನ್ನ ಭಾರತ ಮಾಡ್ತಾ ಇತ್ತು. ಆದ್ರೆ ಈ ಬಾರಿಯೂ ಕೂಡ ಮೊದಲ ಬಾರಿಗೆ ದಾಳಿಯನ್ನ ಮಾಡಿದ್ದು ಪಾಕಿಸ್ತಾನ ಹೊರತು ಭಾರತವಲ್ಲ. ಪ್ರತಿ ದಾಳಿಗಳನ್ನ ಭಾರತ ಮಾಡ್ಬೇಕಾದಂತ ಅನಿವಾರ್ಯತೆ ಉಂಟಾಗಿತ್ತು. ಆದ್ರೆ ಅಲ್ಲಿರುವಂತಹ ಪ್ರಧಾನಿ ಸ್ಪಷ್ಟವಾಗಿ ಹೇಳ್ತಾರೆ,
3 ಬಾರಿ ನಾವು ಜಮ್ಮು ಕಾಶ್ಮೀರದ ವಿಚಾರದಲ್ಲಿ ಯುದ್ಧಗಳನ್ನ ಮಾಡಿದ್ದೇವೆ, ಆದ್ರೆ ಇದುವರೆಗೂ ನಮಗೆ ಪರಿಹಾರ ಸಿಕ್ಕಿಲ್ಲ. ನದಿ ನೀರು ಹಂಚಿಕೆಯಲ್ಲೂ ಕೂಡ ಶಾಶ್ವತವಾದಂತಹ ಪರಿಹಾರ ಸಿಕ್ಕಿಲ್ಲ. ವ್ಯಾಪಾರ ವಹಿವಾಟಿನಲ್ಲೂ ಕೂಡ ಕೆಲವೊಂದಿಷ್ಟು ಒಪ್ಪಂದಗಳು ಪದೇ ಪದೇ ನಮಗೆ ತಾತ್ಕಾಲಿಕ ತಡೆಗಳನ್ನ ಕೊಡ್ತಾ ಇದೆ. ಇದರಿಂದ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಮುಖ್ಯವಾದ ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ಉಗ್ರರಿಂದಾಗಿ ಪಾಕಿಸ್ತಾನಕ್ಕೆ ಇಡೀ ಜಾಗತಿಕ ಮಟ್ಟದಲ್ಲಿ ಕೆಟ್ಟ ಹೆಸರುಗಳು ಬರ್ತಾ ಇದೆ. ನಾವು ಉಗ್ರರನ್ನ ಸಲಹುತ್ತಿದ್ದೇವೆ ಈ ರೀತಿಯಾದಂತಹ ಸಂದೇಶ ಜಾಗತಿಕ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅವರೇ ಒಪ್ಪಿಕೊಂಡಿದ್ದಾರೆ. ಅಲ್ಲಿಗೆ ಒಂದು ಸ್ಪಷ್ಟವಾಗುತ್ತೆ, ಉಗ್ರವಾದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಪಾಕಿಸ್ತಾನ ಕೊಡ್ತಾ ಇದೆ, ಸಲಹುತ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಪಾಕಿಸ್ತಾನದ ಪ್ರಧಾನಿಯವರು ಹೇಳ್ತಾ ಇರೋದ್ರಿಂದ ಸಹಜವಾಗಿ ಅಲ್ಲಿರುವಂತಹ ಉಗ್ರರಿಂದಾಗಿ ಟೆರರಿಸ್ಟ್ಗಳು ಮಾಡುವಂತಹ ಕೃತ್ಯಗಳಿಂದಾಗಿ ಆ ದೇಶಕ್ಕೆ ಕೆಟ್ಟ ಹೆಸರು ಅನ್ನುವಂಥದ್ದು ಜಾಗತಿಕ ಮಟ್ಟದಲ್ಲೂ ಕೂಡ ಪದೇ ಪದೇ ಪಾಕಿಸ್ತಾನ ಟಾರ್ಗೆಟ್ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರವಾಗ್ತದೆ. ಇನ್ನು ಮುಖ್ಯವಾಗಿ ಆಪರೇಷನ್ ಸಿಂಧೂರ್ನ ಆ ಸಮಯದಲ್ಲಿ ಪ್ರತಿ ದಾಳಿಯನ್ನ ಪಾಕಿಸ್ತಾನ ನಡೆಸದೆ ಅದಕ್ಕೆ ಮತ್ತೆ ಮರುದಾಳಿಯನ್ನ ಮಾಡಿಸಿದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ವಾಯುನೆಲೆಗಳನ್ನ ಭಾರತ ಸಂಪೂರ್ಣವಾಗಿ ಧ್ವಂಸ ಮಾಡಿದೆ ಅನ್ನುವಂಥದ್ದನ್ನ ಹೇಳಿತ್ತು. ಆದ್ರೆ ಅದನ್ನ ಒಪ್ಪಿಕೊಳ್ಳೋದಕ್ಕೆ ಪಾಕಿಸ್ತಾನ ಮುಂದಾಗಿರ್ಲಿಲ್ಲ. ನಿನ್ನೆ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಆ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. 9 ಮತ್ತು 10 ಮಧ್ಯರಾತ್ರಿಯ ಆಸ್ಪಾಸ್ನಲ್ಲಿ ಅಲ್ಲಿರುವಂತಹ ಸೇನಾಧಿಕಾರಿ ಮುನೀರ್ ಅವರು ಅವರಿಗೆ ಕರೆಯನ್ನ ಮಾಡ್ತಾರೆ. ಸ್ಪಷ್ಟವಾಗಿ ನೂರ್ ಖಾನ್ ಏರ್ಬೇಸ್ ಇರ್ಬೋದು, ಹಲವು ಝೈಖಾನ್ ಏರ್ಬೇಸ್ ಇರ್ಬೋದು, ಹೀಗೆ ಹಲವು ಏರ್ಬೇಸ್ಗಳು ಧ್ವಂಸವಾಗಿದೆ. ನಮ್ಮ ಭಾರತೀಯ ಕ್ಷಿಪಣಿಗಳು ಬಂದು ಇಲ್ಲಿ ಅಪ್ಪಳಿಸಿವೆ, ಇದರಲ್ಲಿ ದೊಡ್ಡ ಮಟ್ಟದ ನಷ್ಟ ಉಂಟಾಗಿದೆ. ಈ ರೀತಿಯಾದಂತಹ ಮಾಹಿತಿಗಳನ್ನ ಅಲ್ಲಿರುವಂತಹ ಪ್ರಧಾನಿಯವರಿಗೆ ಸಹಜವಾಗಿ ಕೊಡ್ಬೇಕಾಗುತ್ತೆ, ಕೊಟ್ಟಿದ್ದಾರೆ. ಇದನ್ನ ಈಗ ಅವರು ಒಪ್ಪಿಕೊಳ್ತಾ ಇದ್ದಾರೆ. ಅಂದ್ರೆ ಪಾಕಿಸ್ತಾನದ ಪ್ರಧಾನಿಗೆ ಈಗ ಅರಿವಾಗ್ತಾ ಇದೆ, ಹಿಂದೆ ಇದ್ದಂತಹ ಅಲ್ಲಿರುವಂತಹ ಪ್ರಧಾನಿಗಳಿರ್ಬೋದು, ಸೇನಾ ಅಧಿಕಾರಿಗಳು, ಮುಖ್ಯಸ್ಥರು ಎಲ್ಲರೂ ಕೂಡ ಯಾವುದೇ ನಿಟ್ಟಿನಲ್ಲಿ ಕೂಡ ಭಾರತದ ಜೊತೆಗೆ ಶಾಂತಿ ಮಾತುಕತೆಗೂ ಕೂಡ ಮುಂದಾಗ್ತಾ ಇರಲಿಲ್ಲ. ಈಗ ತಮ್ಮ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಜಾರಿಗೆ ಬರುತ್ತೆ, ಕೇವಲ ಬಾಯಿ ಮಾತಿಗೆ ಮಾತ್ರ ಶಾಂತಿಯ ಮಂತ್ರವನ್ನ ಅಲ್ಲಿರುವಂತಹ ಅಧ್ಯಕ್ಷರು ಶರೀಫ್ ಅವರು ಜಪಿಸಿದ್ರು, ಅಥವಾ ಭಾರತದ ಅಧಿಕೃತವಾಗಿ ಶಾಂತಿ ಮಾತುಕತೆಗೆ ಅವರು ಒಪ್ಪಿ ಮುಂದಿನ ಪಾಕಿಸ್ತಾನಕ್ಕೆ ನಾವು ಈಗಾಗಲೇ ಕ್ರಮಗಳನ್ನ ಏನು ತೆಗೆದುಕೊಂಡಿದ್ದೇವೆ, ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ, ಗಡಿ ಬಂದ್, ವ್ಯಾಪಾರ ವಹಿವಾಟು, ನೀರಿನ ಹಂಚಿಕೆ, ಈ ರೀತಿಯಾದಂತ ಎಲ್ಲದಕ್ಕೂ ಕೂಡ ವಿನಾಯಿತಿಯನ್ನು ಪಡೆದುಕೊಳ್ಳುವಂತ ಪ್ರಯತ್ನ ಮಾಡ್ತಾರ. POK ವಿಚಾರದಲ್ಲಿ ಅವರು ಸ್ಪಷ್ಟ ನಿಲುವುಗಳನ್ನ ಕೊಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಓಕೆ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.